Hello everyone, welcome to Sanmargaha classes. Let us see question number 22 of chapter Reproduction in Animals. What is in vitro fertilization? In vitro fertilization ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. In vitro fertilization ಕೇಳಿದೀರಾ? At least IVF ಕೇಳಿದೀರಾ? IVF ಅಂದ್ರೆ in vitro fertilization. ಇಲ್ಲಿ ಇನ್ ವಿಟ್ರೋ ಅಂದ್ರೆ ಔಟ್ಸೈಡ್ ಆಫ್ ದ ಬಾಡಿ ಅಂತ ಮೀನಿಂಗ್ ಬರುತ್ತೆ. ಫರ್ಟಿಲೈಸೇಷನ್ ಅಂದ್ರೆ ಗೊತ್ತಿದೆ. ಓಕೆ, ಇನ್ನೊಂದ್ಸಲ ಹೇಳೋಣ. ಫ್ಯೂಷನ್ ಆಫ್ ಸ್ಪರ್ಮ್ ಅಂಡ್ ಓವಮ್ ಆರ್ಟಿಫಿಷಿಯಲಿ ಇನ್ ದ ಲ್ಯಾಬೋರೇಟರಿ ಈಸ್ ಕಾಲ್ಡ್ ಇನ್ ವಿಟ್ರೋ ಫರ್ಟಿಲೈಸೇಷನ್. ಸಿ, ಫರ್ಟಿಲೈಸೇಷನ್ ಅಂದ್ರೆ ಏನು ಇಲ್ಲಿ ಬಂತು. ಫ್ಯೂಷನ್ ಆಫ್ ಸ್ಪರ್ಮ್ ಅಂಡ್ ಓವಮ್. ಫ್ಯೂಷನ್ ಆಫ್ ಸ್ಪರ್ಮ್ ಅಂಡ್ ಓವಮ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಸಿ, ರಿಪ್ರೊಡಕ್ಷನ್ ನಲ್ಲಿ ಅಸೆಕ್ಷುವಲ್ ಮತ್ತೆ ಸೆಕ್ಷುವಲ್ ಅಂತ ಎರಡು ಟೈಪ್ ಇದೆ. ಅಸೆಕ್ಷುವಲ್ ಬಿಟ್ಬಿಡಿ, ಅಲ್ಲಿ ಒಂದೇ ಪೇರೆಂಟ್ ಇರುತ್ತೆ. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಎರಡು ಪೇರೆಂಟ್ ಅಲ್ವಾ. ಒನ್ ಈಸ್ ಫೀಮೇಲ್ ಅಂಡ್ ಅನದರ್ ಒನ್ ಈಸ್ ಮೇಲ್. ಫೀಮೇಲ್ ಮತ್ತೆ ಮೇಲ್ ಇರುತ್ತೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ, ದೇ ಆರ್ ಮೇಲ್ ಗ್ಯಾಮೆಟ್ಸ್. ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಂದ ಓವಮ್ ಪ್ರೊಡ್ಯೂಸ್ ಆಗುತ್ತೆ, ದೇ ಆರ್ ಫೀಮೇಲ್ ಗ್ಯಾಮೆಟ್ಸ್. ವೆನ್ ಮೇಲ್ ಗ್ಯಾಮೆಟ್ ಅಂಡ್ ಫೀಮೇಲ್ ಗ್ಯಾಮೆಟ್, ಸ್ಪರ್ಮ್ ಅಂಡ್ ಓವಮ್, ದೇ ಫ್ಯೂಸ್, ಅದನ್ನ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಬಟ್ ಇಲ್ಲಿ ಇನ್ ವಿಟ್ರೋ ಅಂತ ಬಂದಿದೆ. ಹಾಗಿದ್ರೆ ಆರ್ಟಿಫಿಷಿಯಲಿ ಇನ್ ದ ಲ್ಯಾಬೋರೇಟರಿ. ಇನ್ ವಿಟ್ರೋ ಅನ್ನುವಂಥದ್ದು ಔಟ್ಸೈಡ್ ಆಫ್ ದ ಬಾಡಿ, ಹೇಳಿದ್ನಲ್ಲ, ಔಟ್ಸೈಡ್ ಆಫ್ ದ ಬಾಡಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಎಲ್ಲಿ ಅಂದ್ರೆ ಆರ್ಟಿಫಿಷಿಯಲಿ ಇನ್ ದ ಲ್ಯಾಬೋರೇಟರಿ. ಲ್ಯಾಬೋರೇಟರಿಯಲ್ಲಿ ಏನ್ ಮಾಡ್ತಾರೆ, ಒಂದ್ ಡಿಶ್ ಅಲ್ಲಿ ಸ್ಪರ್ಮ್ ಮತ್ತೆ ಓವಮ್ ಅನ್ನ ಫ್ಯೂಸ್ ಮಾಡ್ತಾರೆ, ಅದನ್ನ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಆಫ್ಟರ್ ಸಮ್ ಡೇಸ್, ಸ್ವಲ್ಪ ದಿನ ಆದ್ಮೇಲೆ ಏನ್ ಮಾಡುತ್ತಾರೆ, ಇಲ್ಲಿ ಝೈಗೋಟ್ ಫಾರ್ಮ್ ಆಗಿರುತ್ತೆ, ಎಂಬ್ರಿಯೋ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಅದನ್ನ ಯೂಟರಸ್ ಅಲ್ಲಿ ಇಂಪ್ಲಾಂಟ್ ಮಾಡುತ್ತಾರೆ. ಯೂಟರಸ್ ಇಟ್ ಇಸ್ ಪಾರ್ಟ್ ಆಫ್ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ವಾ. ಫಿಮೇಲ್ ಹ್ಯೂಮನ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಪಾರ್ಟ್ ಇರುತ್ತೆ ಯೂಟರಸ್ ಅನ್ನೋದು, ಅಲ್ಲಿ ಜಾಸ್ತಿ ನೆಕ್ಸ್ಟ್ ಡೆವಲಪ್ಮೆಂಟ್ ಗೆ ಅಲ್ಲಿ ಇಂಪ್ಲಾಂಟ್ ಮಾಡಿರ್ತಾರೆ. ಇದನ್ನ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರೀತಾರೆ. ಹಾಗಿದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಯಾಕೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಮಾಡ್ತಾರೆ ಅಂದ್ರೆ, ಇಫ್ ದಟ್ ಇಸ್ ಪ್ರಾಬ್ಲಮ್ ಇನ್ ಫೆಲೋಪಿಯನ್ ಟ್ಯೂಬ್, ಫೆಲೋಪಿಯನ್ ಟ್ಯೂಬ್ ಬ್ಲಾಕ್ ಆಗಿದ್ರೆ ಆ ಟೈಮ್ ಅಲ್ಲಿ ಇರಬಹುದು, ಅಥವಾ ಸ್ಪರ್ಮ್ ಮೊಟಿಲಿಟಿ ಅಂಡ್ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ರೆ ಇರಬಹುದು, ಆ ಟೈಮ್ ಅಲ್ಲಿ ಕೂಡ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅನ್ನ ಮಾಡ್ತಾರೆ. ಅಥವಾ ಕೆಲವೊಮ್ಮೆ PCOS ಪ್ರಾಬ್ಲಮ್ ಇದ್ದಿರ್ಬಹುದು ಫಿಮೇಲ್ ಅಲ್ಲಿ, ಆ ಟೈಮ್ ಅಲ್ಲೆಲ್ಲ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅನ್ನ ಈಗ ಪ್ರಿಫರ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು.